ದ್ರಾಕ್ಷಿ ಬೆಳೆಗಾರರಲ್ಲಿ ಒಂದು ವಿನಂತಿಯನ್ನು ಕರ್ನಾಟಕ ಎಲ್ಲ ದ್ರಾಕ್ಷಿ ಬೆಳೆಗಾರರ ವತಿಯಿಂದ ಮತ್ತು ಭಾರತದ ದ್ರಾಕ್ಷಿ ಬೆಳೆಗಾರರ ಮಹಾಮಂಡಳ ವತಿಯಿಂದ ಒಂದು ಸಂತೋಷ ವಿಷಯವನ್ನು ನಾನು ಹೇಳಲು ಇಚ್ಛೆಪಡ್ತಾ ಇದ್ದೀನಿ. ಇದೇ ಜುಲೈ 27ರಂದು ರವಿವಾರ ಬಳಂಕರ್ ಕನ್ವೆನ್ಷನ್ ಹಾಲ್ನಲ್ಲಿ ರಾಷ್ಟ್ರೀಯ ವನ ದ್ರಾಕ್ಷಿಯ ಒಂದು ಸೆಮಿನಾರನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸೆಮಿನಾರದಲ್ಲಿ ಕರ್ನಾಟಕದ, ಮಹಾರಾಷ್ಟ್ರದ ಅಂದರೆ सांगली, पंढरपूर, शोलापूर, अक्कलकोट ಎಸ್ಪೆಷಲಿ ವನ ದ್ರಾಕ್ಷಿ ರೆಜಿನ್ ಡ್ರೈ ಗ್ರೇಪ್ಸ್ ತಯಾರು ಮಾಡುವ ರೈತರು ಈ ಒಂದು ಸೆಮಿನಾರ್ದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಂದಾಜು 1000ರಿಂದ 1200 ರೈತರು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಈ ಒಂದು ರಾಜ್ಯಗಳಿಂದ ಪ್ರಮುಖ ರೈತರು ಪಾಲ್ಗೊಳ್ತಾ ಇದ್ದಾರೆ. ಮತ್ತು ICAR ಪುಣೆ NRC ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಗ್ರೇಪ್ಸ್ ಏನಿದೆ, ಪುಣೆ ಎಲ್ಲ ವಿಜ್ಞಾನಿಗಳು, ಹಿರಿಯ ವಿಜ್ಞಾನಿಗಳು ಈ ಒಂದು ಸೆಮಿನಾರ್ದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರಂತೆ IIHR ಸೈಂಟಿಸ್ಟ್ಗಳು ಮತ್ತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಸಹ ಈಗಾಗಲೇ ಸಹಕರಿಸ್ತಾ ಇದ್ದಾರೆ ಮತ್ತು ಪಾಲ್ಗೊಳ್ತಾ ಇದ್ದಾರೆ. ಅದರ ಸಲುವಾಗಿ ಬಿಜಾಪುರದಲ್ಲಿ ಏನು ಭಾರತ ದೇಶದಲ್ಲಿಯೇ ವನ ದ್ರಾಕ್ಷಿಯ 1 ನಂಬರ್ ಪ್ರೊಡಕ್ಷನ್ ಇದೆ, ಅಂದರೆ ಕ್ವಾಲಿಟಿ ವೈಸು ಇವತ್ತು ಬಿಜಾಪುರ ನಂಬರ್ 1 ಇದೆ. ಅದರ ಸಲುವಾಗಿ ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ಗಳನ್ನು ವನ ದ್ರಾಕ್ಷಿ ತಯಾರಿಕೆಯಲ್ಲಿ ನಾವು ಮಾಡಬೇಕಾಗಿದೆ. ಅದರ ಸಲುವಾಗಿ ಪ್ರತಿಯೊಂದು ಅಂಶಗಳನ್ನು ಒಂದು 10ರಿಂದ 12 ಜನ ಹಿರಿಯ ವಿಜ್ಞಾನಿಗಳು ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಸಲುವಾಗಿ ತಾವು ಎಲ್ಲರೂ ದ್ರಾಕ್ಷಿ ಬೆಳೆಗಾರರು ಈ ಒಂದು ಸೆಮಿನಾರ್ದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಈಗಾಗಲೇ ಏನು ಚೈನಾದಿಂದ ವನ ದ್ರಾಕ್ಷಿ ಇಂಪೋರ್ಟ್ ಆಗಿ ಭಾರತ ದೇಶಕ್ಕೆ ಬರ್ತಾ ಇದೆ ಅಂಥೇಳಿ ಕಿಸಿಂದ ಪೇಪರ್ದಲ್ಲಿ ಬರ್ತಾ ಇದೆ. ಅದರ ಸಲುವಾಗಿಯೂ ನಾವು ಈಗಾಗಲೇ ಗ್ರೇಪ್ ಗ್ರೋವರ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಲೆಟ್ರ್ಗಳನ್ನು ಬರೆದಿದ್ದೀವಿ ಮತ್ತು ಕೇಂದ್ರ ಕೃಷಿ ಮಂತ್ರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ. ಈ ದೇಶಗಳಿಗೂ ನಾವೆಲ್ಲರೂ ದ್ರಾಕ್ಷಿ ಬೆಳೆಗಾರರು ಕೂಡಿಕೊಂಡು ಈ ಒಂದು ನಿರ್ಣಯವನ್ನು ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಈ ಮೂಲಕ ಕಳಿಸಲು ಇದು ಸಹಾಯವಾಗುತ್ತದೆ ಅಂಥೇಳಿ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲ ದ್ರಾಕ್ಷಿ ಬೆಳೆಗಾರರು ಈ ಒಂದು ಸೆಮಿನಾರ್ದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಈ ಒಂದು ಅಕ್ಟೋಬರ್ ಚಾಟ್ನಿಯವರೆಗೆ ಏನು ಮಾಡಬೇಕು, ನಂತರ ಅಕ್ಟೋಬರ್ ಚಾಟ್ನಿಯಲ್ಲಿ ಏನು ಮಾಡಬೇಕು, ವನ ದ್ರಾಕ್ಷಿ ಯಾವ ರೀತಿ ತಯಾರು ಮಾಡಬೇಕು, ಯಾವ ರೀತಿ ಕೆನೋಪಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ರೀತಿ ಮೈಕ್ರೋನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು, ನಂತರ ಹೊಸ ವನ ದ್ರಾಕ್ಷಿಗಳ ವೆರೈಟಿಗಳ ಬಗ್ಗೆನೂ ಇವತ್ತು ಚರ್ಚೆನೂ ಆಗುತ್ತೆ. ಕಲರ್ ವೆರೈಟಿ ದ್ರಾಕ್ಷಿ ಒಣಗಿಸುವ ಬಗ್ಗೆನೂ ಈ ಒಂದು ಸೆಮಿನಾರ್ದಲ್ಲಿ ಸವಿಸ್ತಾರವಾಗಿ ಚರ್ಚೆ ಆಗುತ್ತೆ. ಮತ್ತು ದ್ರಾಕ್ಷಿಯ ಪಡದಲ್ಲಿಯೇ ಒಣಗಿಸುವ ಒಂದು ವಿಧಾನ ಹೊಸ ಕ್ರಮಕ್ಕಾಗಿ ಭಾರತ ದೇಶದಲ್ಲಿ ರೈತರು ಮಾಡಿದ್ದಾರೆ. ಆ ಎಲ್ಲ ರೈತರು ಇವತ್ತು ರೈತರು ಬರ್ತಾರೆ, ವಿಜ್ಞಾನಿಗಳು ಬರ್ತಾರೆ. ತಾವು ಎಲ್ಲರೂ ಪಾಲ್ಗೊಂಡು ಈ ಒಂದು ಸೆಮಿನಾರ್ದ ಲಾಭವನ್ನು ತೆಗೆದುಕೊಳ್ಳಬೇಕಂತೇಳಿ ಈ ಮೊದಲು ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರೆ, ಉಪಾಧ್ಯಕ್ಷರು ಅಖಿಲ ಭಾರತ ದ್ರಾಕ್ಷಿ ಮಹಾಮಂಡಳ, ಪುಣೆ.